ಯಶವಂತಪುರದಿಂದ ನಂದಿನಿ ಲೇಔಟ್ಗೆ ಹೋಗೋ ರೋಡ್ ಇದು, MEI ರೋಡು. ಸುಮಾರು ಒಂದು 2 ಕಿಲೋಮೀಟ್ರ್ ತೋರಿಸ್ದೆ, ನನಗೆ ಸಾಕಾಯ್ತು ನಡೆದು. ಇನ್ನೂ ಉದ್ದಕ್ಕೆ ಹಾಗೆ ಇದೆ ರೋಡು. ಎಷ್ಟು ಗುಂಡಿಗಳಿವೆ, ಎಷ್ಟು ಕಿತ್ತೋಗಿದೆ ರೋಡು, ಎಷ್ಟು ಹಳ್ಳಗಳು ಗುಂಡಿಗಳು ಬಿದ್ದಿದೆ, ಎಷ್ಟು ಜನರ ಪ್ರಾಣ ಹೋಗಿದೆ, ಎಷ್ಟು ಜನರ ಕೈಕಾಲು ಡ್ಯಾಮೇಜ್ ಆಗಿದೆ, ಎಷ್ಟು ಜನ ವೆಹಿಕಲ್ಗಳನ್ನು ಮನೆಯಲ್ಲಿಟ್ಟು ಬೀದಿಗೆ ಬಂದಿದ್ದಾರೆ. ಅಂಥ ರೋಡ್ ಇದು. ಕಳೆದ 6-7 ವರ್ಷದಿಂದ ಈ ರೋಡ್ ಹಿಂಗೆ ಇದೆಯಂತೆ. ಇಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ ಜನ ಮತ್ತು ಪ್ರತಿದಿನ ಓಡಾಡುವಂತಹ ಲಾರಿಗಳಾಗಿರ್ಬೋದು, ಬೇರೆ ಬೇರೆ ವೆಹಿಕಲ್ಗಳು ಎಷ್ಟೇ ಮನವಿ ಮಾಡಿದರೂ ಕೂಡ ಈ ರೋಡು ಸರಿ ಮಾಡುವಂತಹ ಗೋಜಿಗೆ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಇದೆಯಲ್ಲ, ಇದು ಈ ರೋಡು, ಇದು ಗೋಪಾಲಯ್ಯನವ್ರ ರೋಡ್ ಅಂತೆ. ಅಂದರೆ ಗೋಪಾಲಯ್ಯನವರ ಕ್ಷೇತ್ರಕ್ಕೆ ಬರೋ ರೋಡ್ ಅಂತೆ ಇದು. ಇದಿಷ್ಟು ಈ ಕಡೆದು ಗೋಪಾಲಯ್ಯನವ್ರ ರೋಡ್ ಅಂತೆ. ಇನ್ನು ಈ ಕಡೆ ಈ ರೋಡು ಇದೆಯಲ್ಲ, ಇದು ಮುನ್ರತ್ನ ಅವ್ರ ರೋಡ್ ಅಂತೆ. ಏನು ಹೇಳಿ, ಇದು ಮುನ್ರತ್ನ ಅವ್ರ ರೋಡು. ಅಂದರೆ ರಾಜರಾಜೇಶ್ವರಿ ನಗರಕ್ಕೆ ಬರೋದು ಇದು. ಈ ಕಡೆ ಬರೋದು ಮಹಾಲಕ್ಷ್ಮಿ ಲೇಔಟು. ಇದು ಗೋಪಾಲಯ್ಯನವ್ರ ಕ್ಷೇತ್ರಕ್ಕೆ ಬರೋ ರೋಡ್ ಅಂತೆ. ಇದು ಮುನ್ರತ್ನ ಅವ್ರ ಕ್ಷೇತ್ರಕ್ಕೆ ಬರೋ ರೋಡ್ ಅಂತೆ. ಸೊ ಟಾರ್ ಹಾಕ್ಸಿದ್ರೆ 2 ಕಡೆ ಹಾಕಿಸ್ಲಿ ಅಂತ ಈ ಕಡೆ ಗೋಪಾಲಯ್ಯನವರು, ಟಾರ್ ಹಾಕ್ಸಿದ್ರೆ 2 ಕಡೆ ಹಾಕ್ಸ್ಲಿ ಅಂತ ಈ ಕಡೆ ಮುನ್ರತ್ನ ಅವರು. ಇವರಿಬ್ಬರ ನಡುವಿನ ಜಗಳಕ್ಕೆ ಈ ರೋಡು ಬಡವಾಗಿ ಹೋಗಿದೆ. ಜನರ ಜೀವಕ್ಕೆ ಬೆಲೆ ಇಲ್ಲ. ಅದೇ ನಿಮ್ಮನೆ ಮುಂದಿನ ರಸ್ತೆ ಆದರೆ ಬಿಡ್ತೀರಾ ಹಂಗೆ ನೀವು? ಹೇಳಿ. ಇಬ್ಬರು ಶಾಸಕರ ನಡುವಿನ ಜಗಳಕ್ಕೆ ಈ ರೋಡು ಬಡವಾಯಿತು. ಅದೇ ನನಗೆ ಮಿನಿಸ್ಟ್ರು ಸಿಕ್ಕಿಲ್ಲ, ಕಾಂಗ್ರೆಸ್ ಗೌರ್ಮೆಂಟಲ್ಲಿ JDS ಕೊಯ್ಲೇಷನ್ ಗೌರ್ಮೆಂಟಲ್ಲಿ ನನ್ನ ಮಿನಿಸ್ಟ್ರು ಮಾಡಿಲ್ಲ ಅಂತ ಇಬ್ಬರು ಒಂದಾಗಿ ವಿಧಾನಸೌಧದ ಸ್ಪೀಕರ್ ರೂಮ್ ಒಳಗೆ ಹೋಗಿ ರಾಜೀನಾಮೆ ಕೊಟ್ರಲ್ಲ, ಆವಾಗ ಒಗ್ಗಟ್ಟಿತ್ತ? ಮಿನಿಸ್ಟ್ರ್ ಸ್ಥಾನ ಸಿಕ್ಕಿಲ್ಲ ಅಂತ ಇಬ್ಬರು ಒಟ್ಟಿಗೆ ರಾಜೀನಾಮೆ ಕೊಡಕ್ಕೆ ಹೋಗಿದ್ರಲ್ಲ ಸ್ಪೀಕರ್ ಅವ್ರ ಕಚೇರಿಗೆ, ಆವಾಗ ಒಗ್ಗಟ್ಟಿತ್ತ? ಮುನ್ರತ್ನ ಅವರೇ ಮತ್ತು ಗೋಪಾಲಯ್ಯನವರೇ ಓಡಾಡ್ಕೊಂಡು ಸ್ಪೀಕರ್ಗೆ ರಾಜೀನಾಮೆ ಕೊಡ್ಬೇಕಂತ ಓಡ್ಕೊಂಡು ಬಂದ್ರಲ್ಲ ನೀವು, ಆವಾಗ ಒಗ್ಗಟ್ಟಿತ್ತ? ಈಗ ರಸ್ತೆ ಮಾಡೋ ವಿಚಾರಕ್ಕೆ ನಿಮ್ಮ ಹತ್ರ ಒಗ್ಗಟ್ಟಿಲ್ಲ. ನಿಮಗೆ ಲಾಭ ಸಿಗೋದಾದರೆ ಒಗ್ಗಟ್ಟು, ನಿಮಗೆ ಲಾಭ ಬೇಡ ಅಂದರೆ ಇಲ್ಲ ಅಂದರೆ ಒಗ್ಗಟ್ಟಿರಲ್ಲ. ನೋಡಿ, ಈ ರಸ್ತೆಯಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಧೂಳಿ ಕೆಮ್ಮು ಬರ್ತಾ ಇದೆ. ಇನ್ನು ದಿನ ಓಡಾಡೋರ ಸ್ಥಿತಿ ಏನು? ಆ ಕಡೆ ನೋಡಿ, ಅಲ್ಲಿ ತೋರಿಸಿ, ಅಲ್ಲಿ ಎಳ್ನೀರೆಲ್ಲ ಮಾರ್ತಾ ಇದ್ದಾರೆ ಬೀದಿಯಲ್ಲಿ ನಿಂತು. ಅವ್ರ ಸ್ಥಿತಿ ಏನು? ದಿನ ಎಷ್ಟು ಧೂಳು ಕುಡಿಬೇಕು ಅವರು? ಏನಾಗಬೇಕು ಅವ್ರ ಲಂಗ್ಸು ಪರಿಸ್ಥಿತಿ? ಅಲ್ಲ, ಇವೆಲ್ಲ ನಿಮಗೆ ಕೇಳೋಕ್ಕೆ ಕಷ್ಟ ಆಗ್ಬೋದು, ಬಟ್ ಪರಿಸ್ಥಿತಿ ಹಿಂಗಿದೆ. ಆಯಿತು, ಗೋಪಾಲಯ್ಯನವರು ಮತ್ತು ಮುನ್ರತ್ನವ್ರ ಜಗಳ ಆ ಕಡೆ ಹೋಗಲಿ. ಕಾಂಗ್ರೆಸ್ ಗೌರ್ಮೆಂಟು, ಅದರಲ್ಲೂ ದಿ ಗ್ರೇಟ್ DCM ಶಿವಕುಮಾರ್ ಸರ್, ತಾವು ಬ್ರ್ಯಾಂಡ್ ಬೆಂಗಳೂರು ಬಿಲ್ಡ್ ಮಾಡೋಕ್ಕೆ ಹೋಗಿದ್ದೀರಲ್ಲ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಕಿತ್ತೋದ ರಸ್ತೆಗಳೇನಾ ಬ್ರ್ಯಾಂಡ್ ಬೆಂಗಳೂರು? ನಾಳೆ ಏನಾದರೂ ಯಾರೋ ನಾರ್ತ್ ಇಂಡಿಯನ್ಸು ಬೆಂಗಳೂರು ಬಗ್ಗೆ ಮಾತಾಡ್ಬಿಟ್ರೆ ನಾವೆಲ್ಲ ಕನ್ನಡಿಗರು ಎದ್ಬಿಡ್ತೀವಿ. ಏನು ಕರ್ನಾಟಕದ ಬಗ್ಗೆ ಮಾತಾಡೋದು ನೀವು ಅಂತ. ಹಿಂಗಿದ್ರೆ ಯಾರು ಬೇಕಾದರೂ ಮಾತಾಡ್ತಾರೆ. ಹಿಂಗಾಗಬಾರ್ದು. ಅಂದರೆ ರಸ್ತೆ ಸರಿ ಮಾಡಬೇಕು. ಜನ ಈ ರಸ್ತೆನ ತೋರಿಸ್ತಾ ಇದ್ರೆ, ಯಾವಾಗ್ರಿ ಮೇಡಮ್, ಭಾಳ ವರ್ಷದಿಂದ ನೋಡ್ತಾ ಇದ್ದೀನಿ, ಎಲ್ಲರೂ ಬಂದರು ನ್ಯೂಸ್ ಮಾಡಿದ್ರು ಏನೂ ಆಗಿಲ್ಲ, ನಿಮ್ಮದು ಅಷ್ಟೇ ಕತೆ ಅಂತ. ಜನರ ಪ್ರಾಣಕ್ಕಿಂತ ಹೆಚ್ಚಿಗೆ ಏನು ಬೇಕ್ರಿ ನಿಮಗೆ? ಯಾಕ್ರಿ ಸರ್ಕಾರಗಳು ಇರೋದು? ಹಿಂದೆ ಇದ್ದಂತಹ ಸರ್ಕಾರ ಭ್ರಷ್ಟಾಚಾರ ಮಾಡಿತ್ತು, ಸರಿಯಾಗಿ ಜನರ ಕಷ್ಟ ಆಲಿಸಿಲ್ಲ ಅಂತ ಕಾಂಗ್ರೆಸ್ ಗೌರ್ಮೆಂಟ್ನ ಆಯ್ಕೆ ಮಾಡಿದ್ದೀವಿ. ನೀವಾದರೂ ಈ ರಸ್ತೆನ ಮಾಡಿಸೋದಲ್ಲ. 1 ವರ್ಷ ಆಯಿತು ನೀವು ಬಂದು, ಮಳೆಗಾಲ ಬೇರೆ ಆರಂಭ ಆಗುತ್ತೆ. ಈಗಲೇ ಇಷ್ಟೆಲ್ಲ ಕಿತ್ತೋಗಿದೆ ರೋಡು. ಮಳೆ ಶುರುವಾಯ್ತಂದರೆ ಎಷ್ಟು ಪ್ರಾಣಗಳು ಬಲಿಯಾಗುತ್ತೆ ಹೇಳಿ? ಹಾಕಿದ ರೋಡು 1 ದಿನಕ್ಕೆ 2 ದಿನಕ್ಕೆ ಕಿತ್ಕೊಂಡು ಹೋಗುತ್ತೆ ಅಂತೆ. ಏನು ಮಾಡ್ತಾಯಿದ್ದೀರಿ ನೀವು? ನನಗಂತೂ ಅಸಹ್ಯ ಆಗ್ತಾಯಿದೆ. ಮೇಡಮ್, ನೀವೇನು ತೋರಿಸೋದು ಬೇಡ, ಏನೂ ಆಗಲ್ಲ ಅಂತ. ನಾನು ಮಾತ್ರ ಬಿಡಲ್ಲ. ನಾನು ಬಂದೇ ಬರ್ತೀನಿ. ವಾರಕ್ಕೊಂದ್ಸರಿ ಬರ್ತೀನಿ ಈ ರೋಡಿಗೆ. ಈ ರೋಡ್ ಸರಿ ಆಗೋ ಮಟ್ಟ ಬರ್ತೀನಿ, ಒಬ್ಬರನ್ನೂ ಬಿಡಲ್ಲ. ಇವತ್ತು ರೋಡ್ ತೋರಿಸಿನಿ, ನಾಳೆ BBMP ಕಚೇರಿಗೆ ಹೋಗ್ತೀನಿ, ನಾಳಿದ್ದು ಮಿನಿಸ್ಟ್ರ್ ಕಚೇರಿಗೆ ಹೋಗ್ತೀನಿ, ನಾಳಿದ್ದು MLAಗಳ ಮನೆಗೆ ಹೋಗ್ತೀನಿ. ಬಿಡಲ್ಲ. ಈ ರೋಡ್ ಸರಿ ಆಗೋ ಮಟ್ಟ ಬಿಡಲ್ಲ. ಇದು ಮಾತ್ರ ಪ್ರಾಮಿಸ್. ಇದು ಅದೆಷ್ಟು ವರ್ಷ ಆದರೂ ಆಗಲಿ, ಅದು ಹೆಂಗಾಗುತ್ತಾಗಲಿ ನೋಡೋಣ. ಜನರು ಕರ್ಕೊಂಡು ಬಂದು ನಿಲ್ಲಿಸ್ತೀನಿ, ಎಲ್ಲ ಜನರು ಕರ್ಕೊಂಡು ಬಂದು ನಿಲ್ಲಿಸ್ತೀನಿ. ಜನರೇ ಉತ್ತರ ಕೊಡ್ತಾರೆ. ಈ ರಸ್ತೆ ಸರಿ ಆಗಲಿಲ್ಲ ಅಂತಂದರೆ ಇದರಲ್ಲಿ ನಮ್ಮ ಓನ್ ಇಂಟ್ರೆಸ್ಟ್ ಏನೂ ಇಲ್ಲ ರೀ. ಭಾಳಷ್ಟು ಜನ ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಕಾಲ್ ಮಾಡಿದ್ದಾರೆ.
ಕಾಲ್ ಮಾಡಿ ಈ ರಸ್ತೆನ ಹೆಂಗಾದರೂ ಮಾಡಿ ತೋರಿಸಿ ಸರಿ ಮಾಡಿಸಿ ಅಂತ. ಸೊ ನಾವು ಮಾತ್ರ ಬಿಡಲ್ಲ. ನಮ್ಮ ನ್ಯೂಸ್ ಚಾನಲ್ ಬಂದಮೇಲೂ ಕೂಡ ಬಿಡಲ್ಲ. ನಾವು ನಿರಂತರವಾಗಿ ಈ ರೋಡ್ ತೋರಿಸ್ತೀವಿ. ಈ ರೋಡ್ ಒಂದೇ ಅಲ್ಲ, ಬೆಂಗಳೂರಿನಲ್ಲಿ ಹಾಳಾಗಿರೋ ಪ್ರತಿಯೊಂದು ರೋಡ್ ತೋರಿಸ್ತೀವಿ. ದಿಸ್ ಈಸ್ ಅವರ್ ಪ್ರಾಮಿಸ್. ಡೆಫಿನೆಟ್ಲಿ ನೋಡೋಣ ಏನು ಮಾಡುತ್ತೆ ಈ ಸರ್ಕಾರ ಅಂತ. ನಿಜಕ್ಕೂ ಕಿವಿ, ಮೂಗು, ಕಣ್ಣು, ಅಂಗಾಂಗಗಳು ನೆಟ್ಟಿಗಿರೋ ಯಾವ ಸರ್ಕಾರ ಆದರೂ ಕೇಳಿಸ್ಕೊಂಡು ಕಾರ್ಯಗತ ಮಾಡಬೇಕು. ಮಳೆ ಬಂದರೆ ತಾರಲ್ಲ, ಮಣ್ಣು ಹಾಕೋಕ್ಕಾಗಲ್ಲ. ಬಿ ಕೇರ್ಫುಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.